ಗೆದ್ದವರು ಲೈಫಲ್ಲಿ ಸೋಲ್ತಾರೆ, ಲೈಫಲ್ಲಿ ಗೆದ್ದಿರೋರು ಪ್ರೀತಿಲಿ ಸೋತಿರ್ತಾರೆ ಅಂತ. ಆದರೆ ನಾನು ನನ್ನ ಪ್ರೀತಿಲಿ ಸೋತಿದ್ದೀನಿ, ಜೀವನದಲ್ಲಿ ಗೆಲ್ಲಬೇಕು. ನಾನು ಜೀವನದಲ್ಲಿ ಗೆಲ್ಲಬೇಕು ಅಂದರೆ ನನ್ನಲ್ಲಿರೋ ಪ್ರೀತಿನ, ಅವಳ ನೆನಪುಗಳನ್ನ ಸಾಯಿಸ್ಕೋಬೇಕು. ನಾನು ಅದನ್ನು ಸಾಯಿಸ್ಕೋಬೇಕಂದ್ರೆ ನಾನು ನಂಬಿರೋ ಈ ಜಾಗದಲ್ಲಿ ಪ್ರತಿಜ್ಞೆ ಮಾಡಬೇಕು. ಸಿಗರೇಟ್ ಸೇರ್ತೀರಾ? ಕೂಲ್ ಡೌನ್. ಅಮ್ಮ ತಾಯಿ, ದಿನ ಬೆಳಗಾದ್ರೆ ಹುಡುಗಿರೆ ಸಿಗರೇಟ್ ಸೇದೋ ಈ ಕಾಲದಲ್ಲಿ ನೀನ್ ಯಾಕೆ ಸಿಗರೇಟ್ ಅಂತಂದ್ರೆ ಇಷ್ಟೊಂದು ಎಗರಾಡ್ತೀಯಾ? ನೋಡು ಮಗ, ಪಾರ್ಟಿ ಫಂಕ್ಷನ್ ಅಂತ ಡ್ರಿಂಕ್ಸ್ ಮಾಡಿದ್ರು ಸಹಿಸ್ಕೋತೀನಿ, ಆದ್ರೆ ಈ ಸಿಗರೇಟ್ ಸೇದಿದ್ರೆ ಸುಳ್ಳು ಹೇಳಿದ್ರೆ ನನ್ಗಾಗಲ್ಲ. ನೀವೆಲ್ಲ ನನ್ನ ಫ್ರೆಂಡ್ಸ್ ಕಂಡ್ರು, ಯಾಕೆ ಹಾಳಾದ್ ಸಿಗರೇಟ್ ಸೇದ್ತೀರಾ? ಅದರಿಂದ ಏನ್ ಸಿಗುತ್ತೆ? ಟೆನ್ಷನ್ ಆದಾಗ ರಿಲೀಫ್ ಕೊಡುತ್ತೆ, ಒಳ್ಳೆ ಕಿಕ್ ಕೊಡುತ್ತೆ. ಹುಡುಗಿ ಬಿಟ್ಟೋದ್ಮೇಲೆ ಪಾರ್ಟ್ನರ್ ಆಗಿರುತ್ತೆ. ಹಾಗೆ ಮೇಲ್ಗಡೆ ಹೋಗಕ್ ಟಿಕೆಟು ಕೊಡುತ್ತೆ. ನಮ್ ತಂದೆನೂ ಹೀಗೆ ಸಿಗರೇಟ್ ಸೇದಿ ಸೇದಿ ನಾನ್ ಚಿಕ್ಕಳಿರುವಾಗ್ಲೇ ತೀರ್ಕೊಂಡ್ರು. ಸಿರಿ, ಇವಾಗಿನ ಕಾಲದಲ್ಲಿ ಯಾರೇ ಸಿಗರೇಟ್ ಸೇದಲ್ಲ, ಎಲ್ಲರೂ ಸೇದ್ತಾರೆ, ಇನ್ಕ್ಲೂಡಿಂಗ್ ನೀನ್ ಲವ್ ಮಾಡ್ತಿರೋ ಹುಡುಗಾನು ಸೇದ್ತಿರ್ಬೋದು. ನೋವೇ, ಚಾನ್ಸೇ ಇಲ್ಲ. ನಮ್ ಹುಡ್ಗ ಆತರ ಅಲ್ಲ. ನನ್ಗಿಷ್ಟ ಆಗದಿರೋ ಕೆಲ್ಸ ಅವ್ನ್ ಯಾವತ್ತೂ ಮಾಡಲ್ಲ. ಸುಮ್ನಿರೆ, ಎಲ್ರು ಹಾಗೆ ತಾವ್ ಪ್ರೀತಿ ಮಾಡೋ ಹುಡುಗಿ ಹತ್ರ ಡೋ ಮಾಡೋದು. ಅದು ನೀನ್ ಆಗಿರ್ಬೋದು ಕಣೋ, ಅವನಾಗಲ್ಲ. ಅವನು ವಜ್ರ. ಮಣ್ಣಲ್ಲಿ ಮುಚ್ಚಿಟ್ರು, ಕ್ರಿಸ್ಟಲ್ ಕಲ್ಸಿದ್ರು, ಅವನ್ ಕ್ಯಾರೆಕ್ಟರ್ ಯಾವಾಗ್ಲೂ ಹೊಳಿತಾನೆ ಇರ್ತಾನೆ. ಹೌದು ಸುಜಿ, ನಿಂಗೆ 5 ವರ್ಷದಿಂದ ಗೊತ್ತು. ಅವನು ಕೂಡ ನೀನು ಲವ್ ಮಾಡ್ತಿದ್ದಾನೆ. ಅವ್ನ್ ಸಿಗರೇಟ್ ಕೂಡ ಸೇದಲ್ಲ. ಇವನಲ್ಲಿ ಇಲ್ದೇ ಇರೋ ಬೆಸ್ಟು ಅವನ್ನಲ್ಲೇನ್ ನೋಡ್ದೆ? ನಿಂಗೊಂದ್ ಸೀರೆ ಹೇಳ್ತೀನಿ, ಇಮ್ಯಾಜಿನ್ ಮಾಡ್ಕೊ. ಒಂದ್ ಖಾಲಿ ರೋಡು. ಅವತ್ತಿನ ದಿನ ಕೃಷ್ಣ ಜನ್ಮಾಷ್ಟಮಿ. ಅವತ್ ಪೂಜೆ ಮಾಡ್ಸೋಣ ಅಂತ ಬೆಳಿಗ್ಗೆ ಬೇಗ ಬಂದು ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಯಾವಾಗ್ಲೂ ನನ್ಗಿಂತ ಬೇಗ ಬಂದು ನನಗೋಸ್ಕರ ಕಾಯ್ತಿದ್ದವನು ಅವತ್ತು ಅಷ್ಟೊತ್ತಾದ್ರೂ ಬಂದಿರ್ಲಿಲ್ಲ. ಬಂಗಾರ ಕೊಡಿಸ್ತೀನಿ ಅಂದ್ರೆ ಬೇಗ ಬರ್ತೀರೋ ನನ್ನ ಬಂಗಾರಿ. ಸಿಂಗಾರ ಮಾಡ್ಕೊಂಡು ಸೀರಿಯಸ್ ಆಗಿ ವೇಟ್ ಮಾಡ್ತಿರೋದು ನೋಡಿದ್ರೆ ಇವತ್ತೇನೋ ವಿಶೇಷ ಇರ್ಬೇಕಲ್ಲ. ಸ್ವಲ್ಪ ಆದ್ರೂ ಟೈಮ್ ಸೆನ್ಸ್ ಅನ್ನೋದಿದ್ಯಾ ನಿಂಗೆ? 1 ಅವರಿಂದ ವೇಟ್ ಮಾಡ್ತಿದ್ದೀನಿ, ಬೇಗ ಬರ್ಬೇಕು ಅನ್ನೋ ಜ್ಞಾನ ಇಲ್ಲ? ಹಲೋ ಮೇಡಮ್, ನೀವು ಸಿಗ್ತೀನಿ ಅಂತೇಳೋ ಒಂದೇ ಒಂದು ಮಾತಿಗೆ ನಾವು ಹುಡುಗರು ಲೈಫ್ ಲಾಂಗ್ ಕಾಯ್ತಿರ್ತೀವಿ. ಅಂಥದ್ರಲ್ಲಿ ಅಪರೂಪಕ್ಕೆ ನಮಗೋಸ್ಕರ 1 ಅವರ್ ಕಾಯಕ್ಕಾಗಲ್ವಾ? ಇವತ್ತೇನ್ ದಿನ ಅಂತ ಗೊತ್ತಾ? ಏನ್ ದಿನ? ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ? ನಿನ್ ಫೇವ್ರೆಟ್ ಕಲಾವಿದ ಅಲ್ವಾ ಕೃಷ್ಣ? ಹಂಗಿದ್ರೆ ಬಿಡು, ಬರ್ತ್ಡೇ ದಿನ ರಾಧೆ ಕೃಷ್ಣನ್ಗೋಸ್ಕರ ಕಾಯೋದ್ರಲ್ಲಿ ತಪ್ಪೇ ಇಲ್ಲ. ಬಾಯ್ ಮುಚ್ಚು. ಪ್ರತಿ ವರ್ಷ ಮಿಸ್ ಮಾಡ್ದಂಗೆ ನಾನೇ ಹೋಗಿ ಫಸ್ಟ್ ಪೂಜೆ ಮಾಡಿಸ್ತಿದ್ದೆ. ಈ ಸಲ ನಿನ್ ಜೊತೆ ಮಾಡ್ಸೋಣ ಅಂತ ವೇಟ್ ಮಾಡಿದ್ರೆ ಅಂತೂ ಕೈ ಕೊಟ್ಟಲ್ಲ. ಅಲ್ಲ, ನೀವು ಹುಡುಗಿರು ಯಾರ್ಯಾರ ಮೇಲೆ ಯಾವಾಗ ಹೆಂಗೆ ಸೆಂಟಿಮೆಂಟ್ ಇಟ್ಕೋತೀರಾ ಅಂತ ನನ್ಗೆ ಹೆಂಗೆ ಗೊತ್ತಾಗಬೇಕು? ಮದುವೆ ಆಗೋ ಹುಡುಗ ಶ್ರೀರಾಮಚಂದ್ರನ್ ಥರ ಇರಬೇಕು ಅನ್ಕೋತೀರಾ, ಆದರೆ ಕೃಷ್ಣನ್ ಮೇಲೆ ಸೆಂಟಿಮೆಂಟ್ ಇಟ್ಕೋತೀರಾ. ಹ್ಯಾಂಡ್ಸಮ್ನ ಲವ್ ಮಾಡ್ತೀರಾ, ಅಂಕಲ್ನ ಮದುವೆ ಆಗ್ತೀರಾ. ನಿಮ್ಮ ಮನಸ್ಸು, ನೀವು ಕಾಣೋ ಕನಸು ಯಾರಿಗಮ್ಮ ಅರ್ಥ ಆಗುತ್ತೆ? ಇರಿಟೇಟ್ ಮಾಡಬೇಡ, ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡು. ಅಲ್ಲ, ನಾವಿರೋ ವಿಷಯ ಹೇಳಿದ್ನಪ್ಪ.
ಶಟ್ ಅಪ್, ಬಾಯಿ ಮುಚ್ಕೊಂಡು ಹೋಗು. ಇವಾಗ ಏನು ಬರ್ತೀಯಾ ಬರಲ್ವಾ? ಬರಲ್ಲ, ಹೋಗು. ಸರಿ ಬಿಡು. ಹೂನಾ? ಬರಲ್ಲ, ಹೋಗು. ಹ್ಞೂ. ಕೃಷ್ಣನ ಆರಾಧಿಸೋ ನನ್ನ ಮನ್ಸಿಗೆ ಅವತ್ತೊಂದು ಕೃಷ್ಣನ್ ಥರನೇ ಕಾಣಿಸ್ಬಿಟ್ಟ. ಕೋರ್ಕೊಂಡ್ರೆ ಕೃಷ್ಣನೇ ಕರ್ಕೊಬಂದು ಕಣ್ಮುಂದೆ ನಿಲ್ಲಿಸ್ತೀಯಲ್ಲ? ಹಾ, ಇವಾಗ ಹೇಳು, ವರ್ಸ್ಟ್ ಸಿಚುಯೇಷನ್ ಬೆಸ್ಟ್ ಆಗಿ ಕನ್ವರ್ಟ್ ಮಾಡೋ ಅವನು ಬೆಸ್ಟ್ ಹೌದಾ ಅಲ್ವಾ? ಹೀರೋನೇ. ಹೇ ಹಾಯ್, ಎಷ್ಟೊತ್ತಾಯ್ತು ಬಂದು? ನೀನ್ ಫ್ಲಾಶ್ ಬ್ಯಾಕಲ್ಲಿ ಕೃಷ್ಣನ್ ಕತೆ ಹೇಳ್ತಿದ್ದಲ್ಲ, ಅವಾಗಲೇ ಬಂದೆ. ಸರಿ ನಡಿ. ಈ ಗಿಡ ಏನಕ್ಕೆ? ಹೇಳ್ತೀನಿ ನಡಿ ಬೇಗ. ಲವರ್ ಜೊತೆ ಮಳೆಯಲ್ಲಿ ನೆನೆಯೋದು ಒಂಥರ ಖುಷಿ ಅಲ್ವೇನೋ? ನಮಗ್ ತುಂಬಾ ಕಷ್ಟ. ಹೇ ಗೂಬೆ, ಒಂದ್ಸಲ DDLJ ಫಿಲಂ ನೋಡು. ಎಲ್ಲ ಗೊತ್ತಿಲ್ಲ ಕಣೆ, ನಾವು ಪಕ್ಕ ಡಿ ಬಾಸ್ ಫ್ಯಾನು. ನಮ್ ಕಾನ್ಸೆಪ್ಟೇ ಬೇರೆ. ಓಹೋ, ಏನಪ್ಪಾ ಅಂತ ಕಾನ್ಸೆಪ್ಟು? ಲೈಫಲ್ಲಿ ಗತ್ತಿರ್ಬೇಕು, ಪ್ರೀಸಾಗಿ ಗೊತ್ತಿರ್ಬೇಕು. ನಾವು ಕೊಡೋ ಮೊದಲೇ ಮುತ್ತು ನಮ್ಮ ಹುಡುಗಿಗೆ ಆಗಿರ್ಬೇಕು. ಇದಕ್ಕೇನ್ ಕಮ್ಮಿ ಇಲ್ಲ. ಸಿರಿ, ಈ ಗಿಡ ಏನಕ್ಕೆ ಅಂತ ಹೇಳಲೇ ಇಲ್ಲ. ಆಕ್ಚುಲಿ ಏನ್ ಗೊತ್ತಾ, ಪ್ರೀತಿಗೋಸ್ಕರ ಯಾರ್ಯಾರೋ ಏನೇನೋ ಕಟ್ಸಿದ್ರು ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ನಮ್ ಪ್ರೀತಿ ನೆನಪಿಗೋಸ್ಕರ ಈ ಗಿಡನ ಇಲ್ಲಿ ನೆಡೋಣ. ನೆಟ್ಟು ಮಗು ತರ ಬೆಳ್ಸೋಣ. ಇದು ಬೆಳೆದು ಹಸ್ರಾಗಿ ಎಷ್ಟೋ ಜನ ಉಸ್ರಾಗಲ್ವಾ? ಅರೆ ಪರವಾಗಿಲ್ವೇ? ಇಷ್ಟು ದಿನ ಮಸಾಲ್ ಪುರಿ ಪಾನಿಪುರಿ ತಿನ್ಕೊಂಡು ಕಾಲೇಜ್ ಅಡ್ಡಾಡೋ ಖಾಲಿ ತಲೆ ಪೋಲಿ ಹುಡ್ಗಿ ಏನ್ಕೊಂಡಿದ್ದೆ. ದೊಡ್ಡಳಾಗಿದ್ಯಾ ಕಣೆ. ಒಳ್ಳೆ ಬುದ್ಧಿ ಅನ್ನೋದು ಹೋಲ್ಸೇಲ್ ಆಗಿ ಬಂದ್ಬಿಟ್ಟಿದೆ. ಬಂಗಾರಿ, ನಿಜ ಹೇಳ್ಬೇಕಂದ್ರೆ ಪ್ರೀತಿಸೋ ಪ್ರತಿಯೊಬ್ರು ನಿಂತರ ಯೋಚನೆ ಮಾಡ್ಬಿಟ್ರೆ ನಮ್ಮ ಸರ್ಕಾರದವರು ಕಂಡ್ಕಂಡಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಬೋರ್ಡ್ ಹಾಕೋ ಅವಶ್ಯಕತೆನೇ ಇರಲ್ಲ. ಪ್ರೀತಿಸೋರೆಲ್ಲ ಹೆಸರಾಗಿ ಉಳ್ಕೊಂಡ್ಬಿಡ್ತಾರೆ. ಹೌದು, ಹೆಂಗೆ ಇದೆಲ್ಲ? ಮತ್ತೆ ನಾವಂದ್ರೆ ಸುಮ್ನೆನಾ? ಎಷ್ಟೇ ಆದ್ರೂ ನಮ್ಮ ಹುಡುಗಿ ಅಲ್ವಾ? ಚಿರವಾದಿ ನೀನು ನನಗೆ, ಸರಿದಾರಿಯಾದೆ ಕೊನೆಗೆ, ಬರದಾಡಿದೆ ಮನವು ನಿನ್ನ ಸನಿಹಾಕೆ. ಹಠ ಹಿಡಿಯುವ ಹರೆಯವು ನಿನದು, ತಡ ಮಾಡದ ಒಲವು ನನದು, ಚುಂಬಿಸುವೆ ಸಂಜೆಯಲ್ಲಿ ತುಸುಚಿತನೆ. ಅರಿತಾಗಿದೆ ಬೆರೆತು ಹೋಗಿದೆ, ಮರೆತಾಗಿದೆ ನಿನ್ನಯ ಬರವನೆ, ಜಗತ್ತಾಡಿದೆ ಹಾಡಾಗದೆ ನನ್ನೊಲವಿನ ಈಶ್ವರನ. ನೀನೆಂದು ನನ್ನ ಒಂದು ಅಂದವಾದ ಗುಂಡೆ, ದಾರಿಯಲ್ಲಿ ಒಮ್ಮೆ ನೀನು ಒಂಟಿಯಾಗಿ ಸಾಗುವ, ತುಂಟನಾಗಿ ನಿನ್ನ ಕಾಡುವೆ. ತುಂಟರೆಲ್ಲ ಒಂಟಿಯನ್ನು
ಹುಡುಗಿರ್ಗೆ ಬ್ಯೂಟಿ ಎಷ್ಟು ಮುಖ್ಯನೋ ಸಿಂಪಲ್ ಆಗಿರೋ ಹುಡುಗರಿಗೆ ಸ್ಮೈಲ್ ಅಷ್ಟೇ ಮುಖ್ಯ. ಸ್ವಲ್ಪ ನಗ್ಬಾರ್ದಾ? ಬಿಡದೆ ಬಿಗಿದಪ್ಪಿಕೊ ಬಾನಿ ನನ್ನನು ಕನಸಲ್ಲೂ ಕಾಡುವೆ ಬಿಡದೆ ನಿನ್ನನು ಬಿಡದೆ ಬಿಗಿದಪ್ಪಿಕೊ ಬಾನಿ ನನ್ನನು ಕನಸಲ್ಲೂ ಕಾಡುವೆ ಬಿಡದೆ ನಿನ್ನನು ದಿನವೊಂದು ಸಾಕೆ ನಮಗೆ ಪ್ರೀತಿ ಹಂಚಿಕೊಳ್ಳಲು ಕ್ಷಣವೊಂದು ಬೇರೆ ಬೇಕು ನಾನು ನೀಡಲು ಬರಿಗಣ್ಣಲೇ ತಿಳಿಸುವೆ ನಿನಗೆ ಕಾಣದ ಬಯಕೆಗಳ ಯಾರು ಎಂದು ಕಾಣದಂತ ಚಂದವಾದ ಲೋಕವೊಂದು ಕಣ್ಣು ಮುಂದೆ ತಂದು ಕೊಡುವೆ ಅಂದ ಚಂದವೆಲ್ಲ ಕರಗಿ ನೀನು ಒಂಟಿ ಅಂದ ಮೇಲೆ ನಾನು ನಿನ್ನ ಲೋಕವಾಗುವೆ ಈ ಸಲ ಬಿಡು, ನೆಕ್ಸ್ಟ್ ಸಲ ನಂದೇ ಕಪ್ಪು. ಕೊಡಿ ನಮ್ಮ ಹುಡುಗಿ ಒಂದು ಸಿಗರೇಟ್. ಇಟ್ಕೊಂತ್ಯಾ? ತಮಾಷೆ ಮಾಡಿದ ಕಡೆ ನಿಂಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಯಾವಾಗಾದ್ರೂ ಮಾಡ್ತೀನಾ? ಇನ್ನೊಂದ್ಸಲ ಈ ಸಿಗರೆಟ್ ನಿನ್ ಕೈಯಲ್ಲಿ ನೋಡಿದ್ರೆ ಅಷ್ಟೇ. ಅಪ್ಪಿ ತಪ್ಪಿನೂ ನೀನ್ ಇದನ್ನ ಮುಟ್ಬಾರ್ದು. ಇಲ್ಲಪ್ಪ. ಇನ್ನೇನಾದ್ರೂ ಸೇದಿದ್ರೆ ಬ್ರೇಕಪ್ ಅಷ್ಟೇ. ಇಲ್ಲ ಎಲ್ಲ ಯಾಕೆ ಮಾತಾಡ್ತೀಯಾ? ಹೇ ಮನವೇ ನೀನೇ ನನ್ನ ರಾಧೆಯು ನನಗಿರುವ ನನ್ನ ಎಲ್ಲ ನಾಳೆಯು ಹೇ ಮನವೇ ನೀನೇ ನನ್ನ ರಾಧೆಯು ನನಗಿರುವ ನನ್ನ ಎಲ್ಲ ನಾಳೆಯು ನಿನಗೊಂದು ಮಾತು ಕೊಡುವೆ ನಾನೇ ನಿನ್ನ ನೆರಳು ಜೊತೆಯಾಗಿ ನಾನು ಬರುವೆ ಹಗಲು ರಾತ್ರಿ ನನಗೆಂದೆ ನೀ ಜನಿಸಿದೆ ಹುಡುಕಿದೆ ನಿನ್ನನೆ ನನ್ನೊಳಗೆ ಪ್ರೀತಿಯಿಂದ ನನ್ನನ್ನೇ ಒಪ್ಪುವಂತೆ ಕೇಳಿದಾಗ ಮೌನವಾಗಿ ನಿನ್ನನ್ನು ಒಂದು ಮೌನದಲ್ಲಿ ನೂರು ಭಾವ ಮೂವಿ ಪ್ಲಾನು ಕ್ಯಾನ್ಸಲ್. ಮಗ ಕ್ಯಾಚ್. ಐ ಎಲ್ಲಿ ನೀನ್ ಹೀರೋ ಕಾಣ್ತಾನೆ ಇಲ್ಲ. ಅವ್ನಿಗೇನೋ ಅರ್ಜೆಂಟ್ ಕೆಲಸ ಇದೆ, ಬರಕ್ಕಾಗಲ್ಲ ಅಂತ ಕಾಲ್ ಮಾಡಿದ್ದ. ಓಹೋ, ಗ್ಯಾರೇಜ್ ಓನರ್ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ತರ ಬಿಲ್ಡಪ್. ಏನಂತ ಅರ್ಜೆಂಟ್ ಕೆಲಸ? ಮೀಟಿಂಗಾ, ಡೇಟಿಂಗಾ? ಸ್ವಲ್ಪ ಬಾಯಿ ಮುಚ್ತೀಯಾ? ಅವನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ ಅಂದ್ರೆ ನಿಂಗೆ ಸಮಾಧಾನನೇ ಇಲ್ಲ ಅಲ್ಲ? ಸರಿ ಬಿಡಮ್ಮ, ಅಮ್ಮರ ಪ್ರೇಮಿಗಳು ನಮ್ಗೆ ಯಾಕೆ ಬೇಕು ನಿಮ್ ಲವ್ ವಿಚಾರ? ಏ, ಅಸೈನ್ಮೆಂಟ್ಸ್ ಕಂಪ್ಲೀಟ್ ಮಾಡ್ದ? ಎಷ್ಟು ಏನಮ್ಮ ಹೀರೋಯಿನ್? ನಾನೇನಾದ್ರೂ ನಿನ್ನ ಹೀರೋ ಬಗ್ಗೆ ಮಾತಾಡಿ ನೀನ್ ನಂಬಲ್ಲ ಅಲ್ಲ? ನೋಡಲ್ಲಿ ಇವಾಗ ಯಾವ್ದೋ ಹುಡುಗಿ ಜೊತೆ ಅಲ್ಲೇ ಹೊಡಿತಿದ್ದಾನೆ. ಅಯ್ಯೋ ಅಮ್ಮ. ಲವಲ್ ಇದ್ದಾಗ ಹಾಗೆ ಯಾರ ಮಾತು ಕೇಳಲ್ಲ. ಏನೋ ಬಾರಿ ಹೇಳ್ತಿದ್ದಲ್ಲ ನನ್ನ ಹುಡುಗ, ಹಾಗೆ ಸುಳ್ಳು ಹೇಳಲ್ಲ, ಯಾವ ಹುಡುಗಿ ಪರಿಚಯ ಅಲ್ಲ ಅಂತ. ನೋಡಿ ಇವಾಗ ಏನಾಯ್ತು? ಒಂದು ನಿಮಿಷ. ಸಿರಿ ಎಲ್ಲಿದ್ಯಾ? ಇಲ್ಲೇ ಸ್ವಲ್ಪ ಆಚೆ ಇದ್ದೆ. ನಿಂಗೆ ನಾನು ಆಮೇಲೆ ಕಾಲ್ ಮಾಡ್ಲಾ? ಇವರೆಲ್ಲ ಟೈಮ್ ಪಾಸ್ಗೋಸ್ಕರ ಲವ್ ಮಾಡೋ ಲೋಕಲ್ ಹುಡುಗರು ಕಣೆ. ಇವ್ರನ್ನೆಲ್ಲ ನಂಬಿ ಮೋಸ ಹೋಗ್ಬೇಡ. ಥಿಂಕ್ ಮಾಡು.
ನನ್ಗಿದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ. ಬೇಕಾದ್ರೆ ನೀನು ಆರ್ಡರ್ ಮಾಡ್ಕೊಂಡು ತಿನ್ನು. ಹಲೋ, ಮಧು, ಇತ್ತೀಚೆಗೆ ಎಲ್ಲಿ ನೋಡಿದ್ರು ಬರೀ ಬ್ರೇಕಪ್ ಸಾಂಗ್ಸೇ ಕೇಳಿಸಿದ್ ಗುರು. ಈ ಖಾಲಿ ಪಲಾವ್ ಲೋಕಲ್ ಮಜನುಗಳು ಡಿಸೈನ್ ಆಗಿ ಡೌನ್ ಮಾಡ್ಕೊಂಡು ಎಷ್ಟು ದಿನ ಅಂತ ಲವ್ ಮಾಡೋಕ್ಕಾಗುತ್ತೆ ಗುರು. ಅದಕ್ಕೆ ಅನ್ಸುತ್ತೆ ಯಾವ ಲವ್ ಸ್ಟೋರಿಗೂ 100 years ಆಯ್ಸಿಲ್ಲ. ಕರೆಕ್ಟ್ ಕಣ ನೀನು ಹೇಳಿದ್ದು. ಯಾಕಂದ್ರೆ ಪ್ರೀಸ್ತರ ಮಧ್ಯೆ ಸೆಂಟ್ರಲ್ ಕಡ್ಡಿ ಎಳ್ಳಾಡ್ಸಕ್ಕೆ ಅಂತಾನೆ ನಿನ್ನಂತರ ಕಾಯ್ಕೊಂಡಿರ್ತಾರಲ್ಲ. ಅಲ್ಲ ಕಣ, ಪ್ರೀಸ್ತರ ಮನ್ಸಲ್ಲಿ ಪ್ರೀತಿ ಇರುತ್ತೆ, ಅದನ್ನ ಕಾಪಾಡ್ಕೊಳ್ಳೋ ತಾಕತ್ ಪ್ರೀತಿ ಮಾಡ್ದಂಗಿರುತ್ತೆ ಅಂದ್ಮೇಲೆ ಮಧ್ಯದಲ್ಲಿ 3 ದಿನ ಬಂದಾಗ ಮಾಮ ನನ್ನ ಮಗನೇ ಏನೋ ಸಿಗುತ್ತೆ. ಗಾಂಚಲಿ ತೋರ್ಸ್ ಮಜಾ ತಗೊಂಡು ಕೆಂಪು ಖುಷಿಗುರಿ ಅವನು ಏನೋ ಹಾಕೊಟ್ಟಿರ್ತಾನೆ. ವಜ್ರ, ನನ್ ಮುಖ ನೋಡು. ನನ್ ಪ್ರಶ್ನೆಗೆ ಉತ್ತರ ಕೊಡು. ಏನ್ ನಿನ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕು? ಹಾ, ಅವನೊಬ್ಬ ನಿನ್ ಫ್ರೆಂಡ್ ಶೆಡನ್ನ ನಮ್ಮ ಮಗ ನನಗೆ ಟಾಂಗ್ ಕೊಡ್ತಾನೆ. ಶಟಪ್ ವಜ್ರ. ಕಾರಣ ಇಲ್ದೆ ನಾನು ಕೋಪ ಮಾಡ್ಕೊಳಲ್ಲ, ಅವನು ನಿನ್ ಬಗ್ಗೆ ಹತ್ರ ಹೇಳಲ್ಲ. ಹೌದು, ಏನ್ ಕಾರಣ? ಅವ್ನು ಸರಿ ಇಲ್ಲ, ಯಾವ್ದೋ ಹುಡುಗಿನ ಹಾಕೊಂಡದಂತ ಫಿಟ್ಟಿಂಗ್ ಇಟ್ನಾ? ಗೊತ್ತು ಕಣೆ ಇವ್ರುಗಳು ಬಾಳೆಲ್ಲ ನನ್ಗೆ. ಹೌದು, ಯಾರೋ ಹೇಳಿದ್ದಲ್ಲ, ಕಣ್ಣಾರೆ ಕಂಡಿದ್ದು. ನಾನೇ ನನ್ ಕಣ್ಣಾರೆ ನೋಡ್ದೆ. ಯಾವ್ದೋ ಹುಡುಗಿ ಜೊತೆ ಇದ್ದೆ, ಅಲ್ಲೇ ನಿಂತು ಕಾಲ್ ಮಾಡಿದ್ರೆ ಕಟ್ ಮಾಡ್ತೀಯ, ರಿಸೀವ್ ಮಾಡಿ ಬಿಸಿ ಇದೀನಿ ಅಂತ ಸುಳ್ಳು ಹೇಳ್ತೀಯ. ಆ ಸುಳ್ಳು ಹೇಳಿದ್ರೆ ನನ್ಗಾಗಲ್ಲ ಅಂತ ನಿಂಗೆ ಚೆನ್ನಾಗ್ ಗೊತ್ತು, ಆದ್ರೂ ಸುಳ್ಳು ಹೇಳ್ತೀಯ. ಬೇರೆ ಹುಡುಗಿ ಜೊತೆಲಿ ಇದ್ರೆ ನಿನ್ ಹುಡುಗಿ ಜ್ಞಾಪಕ ಇಲ್ವಾ ನಿಂಗೆ? ಸಿರಿ ಅವಳ ನನ್ನ ಫ್ರೆಂಡ್ ಸ್ಮಿತಾ ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ಲು, ಮಾತಾಡ್ತಿದ್ದೆ. ಅಲ್ಲ, ನೀನ್ ಕಾಲ್ ಮಾಡಿದಾಗ ನಾನು ಬೇರೆ ಹುಡುಗಿ ಜೊತೆ ಇದ್ದೀನಿ ಅಂದಿದ್ರೆ ನೀನ್ ಸಹಿಸ್ಕೊತಿದ್ದ? ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ನೋಡಿದ್ದು ಕೇಳಿದ್ವು ಎಲ್ಲ ನಿಜ ಅಲ್ಲ, ಅರ್ಥ ಮಾಡ್ಕೋ. ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನ ಮುಖ ನೋಡಿ ಹೇಳು. ಸರಿ, ನನ್ನ ಕ್ಲಾಸ್ ಇದೆ, ಲೇಟ್ ಆಗ್ತಿದೆ, ಮತ್ತೆ ಸಿಗ್ತೀನಿ. The person you're calling is not. The person you're calling is not. ಹಲೋ, ಹೇಳು. ಕಾಲ್ ಮಾಡಿದ್ರೆ ರಿಸೀವೇ ಮಾಡಿಲ್ಲ. ಸಾರಿ, ನೋಡಿ RCB ಮ್ಯಾಚ್ ಇತ್ತು, ನೋಡ್ತಿದ್ದೆ. ಏನ್ ಗೊತ್ತಾ ನಾಳೆ? ಒಂದ್ ನಿಮಿಷ ಇರು, ನಂಗೆ ಕಾಲ್ ಬರ್ತಿದೆ, ಮತ್ತೆ ಮಾಡ್ತೀನಿ. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿ ಇರಿ. You have joined us. Please try later. ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ
ನನಗೆ ಇಷ್ಟ ಇಲ್ಲ ಅಂದ್ರೂ ಪದೇ ಪದೇ ಅದೇ ಕ್ವಶನ್ ಕೇಳಬೇಡ. ನಾನು ನಿಂಗೆ ಫಸ್ಟಿಂದನೂ ಹೇಳ್ತಿದ್ದೀನಿ, ನನ್ನ ಬರ್ತ್ಡೇ ಬಂದಾಗ ಗಿಫ್ಟ್ ಕಳ್ಸೋದು, ನನಗೆ ಇಷ್ಟ ಆಗಲಿ ಅಂತ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿ ನಾನು ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡೋದು, ಇದೆಲ್ಲ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ನೀನು ಈ ಥರ ಎಲ್ಲ ಮಾಡಿದ್ರೆ ನಾನು ನಿನ್ನ ಲವ್ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಾನು ಆಲ್ರೆಡಿ ಕಮಿಟ್ ಆಗಿದ್ದೀನಿ ಪ್ರತಾಪ್. ಬೇಕಾದ್ರೆ ಫ್ರೆಂಡ್ಸ್ ಆಗಿರೋಣ. ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡು ಪ್ಲೀಸ್. ನೋಡಿ ಸಿರಿ, ಹಾಗಾದರೆ ನನ್ನ ಲವ್ಗೆ ನಿನ್ನ ಹತ್ರ ಬೆಲೆನೇ ಇಲ್ವಾ? ಇನ್ನೂ ಕಾಲ ಮಿಂಚಿಲ್ಲ. ನೀನು ಅಂದರೆ ಶಟ್ ಅಪ್ ಪ್ರತಾಪ್. ಪದೇ ಪದೇ ಅದೇ ಕ್ವಶನ್ ಕೇಳಬೇಡ. ನಾನು ನೀನು ಪದೇ ಪದೇ ಕೇಳಲ್ಲ. ಆದರೆ ವಜ್ರ, ನಾನೇನು ತಪ್ಪು ಮಾಡಿದೆ? ನನ್ನ ಮೇಲೆ ಏನೋ ಕೋಪ ಮಾಡ್ಕೊಂಡಿದ್ಯಾ? ಅವನ ಆ ರೀತಿ ಮಾಡ್ತೇನೆ ಅಂತ ಯಾರು ಗೊತ್ತಿತ್ತು ವಜ್ರ? ಅವ್ನು ಮುತ್ಕೊಟ್ರು ಒಳ್ಳೆ ಕಂಬು ಥರ ನಿಂತಿದ್ದಲ್ಲ, ನಿನ್ಗೇನು ಸ್ವಲ್ಪ ಇವ್ನು ಯಾವನೇ? ವಜ್ರ, ಅವ್ನು ನನ್ನ PU ಫ್ರೆಂಡ್. ನೀನ್ ಸುತ್ತ ಇರೋ ಫ್ರೆಂಡ್ಸ್ಗಳೆಲ್ಲ ಅಂತ ಥರ್ಡ್ ಕ್ಲಾಸ್ಗಳೆಲ್ಲ ಅವ್ನು ನೋಡಿದ್ರೆ ಹಂಗೆ, ಇವ್ನು ನೋಡಿದ್ರೆ ಹೇಳ್ದೆ ಕೇಳ್ದೆ ಮುತ್ಕೊಟ್ಟೋಗ್ತಾನೆ. ಅಲ್ಲ, ಯಾವ ಫ್ರೆಂಡ್ ಆದ್ರೂ ಈ ಥರ ಮಾಡ್ತಾನ? ಇಂಥವ್ರನ್ನೆಲ್ಲ ಫ್ರೆಂಡು ಅಂತ ಇಟ್ಕೊಂಡಿದ್ಯಲ್ಲ, ನಿನಗೇನು ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಅಂದ್ರೆ ಏನು? ನನಗೆ ಇಷ್ಟ ಇತ್ತು, ಅದಕ್ಕೆ ನಾನು ಸುಮ್ಮನೆ ಇದ್ದೆ. ನಾನ್ ಸರಿ ಇಲ್ಲ, ಇದೇ ತಾನೇ ನಿನ್ ಮಾತಿನ ಅರ್ಥ? ನೀನ್ ಸರಿ ಇಲ್ಲ ಅಂತ ಹೇಳ್ತಿಲ್ಲ, ಅದೇನೋ ದೊಡ್ಡದಾಗಿ ಹೇಳ್ತಿರ್ತೀಯಲ್ಲ, ನಮ್ಮ ಹುಡುಗ ಹಂಗೆ ಹಿಂಗೆ, ಯಾರ ಜೊತೆ ಮಾತಾಡ್ಬಾರ್ದು, ಯಾರ ಜೊತೆ ಸೇರ್ಬಾರ್ದು ಅಂತ. ಇವಾಗ ನೀನೇನ್ ಮಾಡ್ತಿದ್ಯಾ? ಲೈಫಲ್ಲಿ ಇದುವರೆಗೂ ನಾನೇ ನಮ್ಮ ಹುಡುಗಿಗೆ ಒಂದು ಮುಖ ಕೊಟ್ಟಿಲ್ಲ ಅಂತದ್ರಲ್ಲಿ ಅವ್ನು ಯಾವ ಅಲರ್ಟ್ ಟಾಪಿಕ್ ಕೊಟ್ರೆ ಪ್ರಾಣಕ್ಕೆ ಪ್ರಾಣ ಕೊಡೋ ಪ್ರೇಮಿ ಜೊತೆಗಿದ್ರು ಪಕ್ಕದಲ್ಲಿ ಫ್ರೆಂಡು ಅಂತ ಮುಖವಾಡ ಹಾಕೊಂಡ್ರೆ ಫ್ರಾಡ್ ಒಬ್ಬ ಇರ್ಲೇಬೇಕಲ್ಲ ನಿಮ್ಗಳಿಗೆ. ನಮಗ್ ಮಾತ್ರ ಯಾವ ಹುಡುಗಿನೂ ಫ್ರೆಂಡ್ ಇರಬಾರ್ದು, ಕ್ಲೀನ್ ಕೃಷ್ಣಪುತ್ರ ಇಟ್ಬಿಡ್ಬೇಕಲ್ಲ. ಅಲ್ಲ, ನಡೆದಿರೋ ಇಷ್ಟು ಚಿಕ್ಕ ವಿಷಯನ ಏನಕ್ಕೆ ಇಷ್ಟು ದೊಡ್ಡದು ಮಾಡ್ತಿದ್ಯಾ? ಇಷ್ಟೇನಾ ನಿನಗೆ ನನ್ನ ಮೇಲಿರೋ ನಂಬಿಕೆ, ಪ್ರೀತಿ? ನಂಬಿಕೆ ಪ್ರೀತಿ ಅನ್ನೋದ್ರಲ್ಲಿ ನನಗಿದೆ, ನಿನಗಿದ್ಯಾ? ಮೊನ್ನೆ ಯಾವ್ದೋ ಹುಡುಗಿ ಜೊತೆ ಹೋಗ್ಬಿಟ್ಟು ದೊಡ್ಡ ವಿಷಯ ಮಾಡ್ಬಿಟ್ಟೆ, ಇವಾಗ ನಾನು ಕೋಪ ಮಾಡ್ಕೋಬಾರ್ದಾ? ನೀವು ಮಾಡೋ ಎಲ್ಲ ತಪ್ಪುಗಳಿಗೂ ಕಾರಣಗಳಿರುತ್ತೆ, ಆದ್ರೆ ನಾವು ಕೊಡೋ ಕಾರಣಗಳನ್ನ ಕೇಳಿಸ್ಕೊಳಕ್ ನಿಮ್ಮ ಕಿವಿನೇ ಇರಲ್ಲ. ನೋಡೆ, ನನ್ನ ಕೋಪದಿಂದಿರೋ ಪ್ರೀತಿನ ಅರ್ಥ ಮಾಡ್ಕೊ. ನಂಬಿಕೆ ಪ್ರೀತಿ ಅನ್ನೋದ್ರಲ್ಲಿ ನನಗೆ ನಿನ್ ಮೇಲೆ ಇದ್ರೆ ಸಾಕಾಗಲ್ಲ, ನೀನಿಗೂ ನನ್ನ ಮೇಲೆ ಇರಬೇಕು. ನನಗೆ ನಿನ್ ಮೇಲೆ ನಂಬಿಕೆ ಇಲ್ವಾ? ನಾನು ನಿನ್ನ ನಂಬೆ ಇಲ್ವಾ? ಶಬಾಸ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಇಷ್ಟ ದಿನ ನನ್ನ ಸುತ್ತ ಎಷ್ಟೇ ಜನ ಹುಡುಗರಿದ್ರು, ಎಷ್ಟೇ ಜನ ನನ್ನ ಹಿಂದೆ ಬಿದ್ರು, ಅವ್ರನ್ನೆಲ್ಲ ಬಿಟ್ಟು ನಿನ್ನ ಪ್ರೀತಿಸಿದ್ನಲ್ಲ, ಅದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ. ಇಷ್ಟ ದಿನ ನೀನ್ ನನ್ನ ಇಷ್ಟಪಟ್ಟು ಪ್ರೀತಿಸ್ತಿದ್ದೆ ಅಂತ ಅನ್ಕೊಂಡೆ, ಆದ್ರೆ ಇವತ್ತು ಗೊತ್ತಾಯ್ತು ನೀನ್ ನನ್ನ ಕಷ್ಟಪಟ್ಟು ಪ್ರೀತಿಸ್ತಿದ್ದೆ ಅಂತ. ನನ್ನಿಂದ ನಿಂಗೆ ಹಿಂಸೆ ಆಗುತ್ತೆ ಅನ್ನೋ ಆಗಿದ್ರೆ ಹೇಳ್ಬಿಡು, ಎಲ್ಲ ಇಲ್ಲಿಗೆ ನಿಲ್ಸ್ಬೇಡ. ಈ ಥರ ಕಷ್ಟದ ಪ್ರೀತಿ ನನಗೂ ಇಷ್ಟ ಇಲ್ಲ. ಏನೋ ಮಗ ಡೈಲಾಗ್ ನಿಂತ್ಕೊಂಡ್ಬಿಟ್ಟಿದ್ಯಾ? ಏನಾದರೂ ಪ್ರಾಬ್ಲಮ್ಮಾ? ಇದ್ದೇ ಇದೆಯಲ್ಲ ಮಗ, ಈ ಪ್ರೀತಿ ಮಾಡಿದ್ಮೇಲೆ ಕೋಪ, ಮುನ್ಸು. ಪ್ರೀತಿ ಇರೋ ಕಡೆ ಜಗಳ ಮುನ್ಸಿದೆಲ್ಲ ಕಾಮನ್ ಕಣ. ಅಷ್ಟಕ್ಕೆಲ್ಲ ಅಪ್ಸೆಟ್ ಆದ್ರೆ ಹೆಂಗೋ? ಅದಾಗಲ್ಲ ಮಗ, ನಮ್ಮ ಹುಡುಗಿ ಬಗ್ಗೆ ಗೊತ್ತಲ್ಲ, ಅವಳು ಒಂದ್ಸಲ ಕೋಪ ಮಾಡ್ಕೊಂಡ್ರೆ ತಿಂಗ್ಳಾನ್ಗಟ್ಲೆ ಅದೇ ಸಾಧಿಸ್ತಾಳೆ. ಅದನ್ನ ಅಲ್ಲಿಗೆ ಬಿಡಲ್ಲ. ಅವಳು ನೋಡ್ದೆ, ಅವಳ ಜೊತೆ ಮಾತಾಡ್ದೆ, ನನ್ಗಂತೂ ಇರೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಲ್ಲ. ಬೇರೆ ಯಾರೋ ಲವ್ ಮಾಡಿದಾಗ ನಮ್ಗೆ ಲವರ್ ಇಲ್ವಲ್ಲ ಅನ್ಸುತ್ತೆ, ಅದೇ ನಮ್ಮ ಲೈಫಲ್ಲಿ ಒಂದು ಲವ್ ಆಗಿ ಲವ್ ಆದಾಗ ಸಾಕಪ್ಪ ಈ ಲವ್ ಸವಸ ಅನ್ಸುತ್ತೆ. ಲೇ ವಜ್ರ ಬಿಡೋ, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೆಂಗೋ? ಕನಸು ಕಾಣದೇ ಇರೋ ಕಣ್ಣು, ಮುನಿಸ್ಕೊಳ್ದೇ ಇರೋ ಹೆಣ್ಣು ಈ ಪ್ರಪಂಚದಲ್ಲಿ ಎಲ್ಲಾದ್ರೂ ಸಿಗ್ತಾಳೇನೋ? ಈ ಸಣ್ಣ ಪುಟ್ಟ ಮುನ್ಸು ಜಗಳ ಬರುತ್ತೆ ಹೋಗುತ್ತೆ,
ಸೋಲೋ ಮನ್ಸಿಲ್ಲ ಅಂದಮೇಲೆ ಪ್ರೀತಿ ಮಾಡಬಾರ್ದು ಕಣ. ಸರಿ ಬಾ ಹೋಗೋಣ. ಹಲೋ, ಎಲ್ಲಿದ್ಯಾ ನೀನು? ಇಲ್ಲೇ ಇದ್ದೀನಿ, ಬಂದೆ. ಅಮ್ಮ ಬೇಡ, ಲೇಟ್ ಆಯ್ತು. ಬಾಯ್ ಅಮ್ಮ. ಬಿಡ. ಪ್ರೀತಿಸೋ ಪ್ರತಿಯೊಂದು ಹುಡುಗಂಗೂ ನಿಜವಾದ ವಿಲನ್ ಅಂದ್ರೆ ನಿಮ್ಮಂತ ಹುಡುಗಿರು. ನಿಮ್ ಮನ್ಸಲ್ಲಿರೋ ಈಗೋ ಸಸಕ್ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತೀರ ಅಲ್ಲ. ಹೊಗಳಿದ್ರೆ ಒಳ್ಳೆಯವರು, ಬೈದ್ರೆ ಕೆಟ್ಟವ್ರು ಅನ್ಕೊಳ್ಳೋ ನಿಮ್ಮಂತ ಹುಡುಗಿರ್ಗೆ ನಮ್ ಕೋಪದಿಂದಿರೋ ಪ್ರೀತಿ, ನಗುವಿಂದಿರೋ ನೋವು, ನಮ್ ಬೈಗಳಿಂದಿರೋ ಕಾಳಜಿ ಯಾವತ್ತೂ ಅರ್ಥ ಆಗಲ್ಲ. ನಿಮ್ಗೇನಿದ್ರು ಚಿನ್ನ, ಪ್ರಣ, ಮುದ್ದು ಅಂತ ನೈಸಾಗಿ ಮಾತಾಡ್ ಬಕೆಟ್ ಹಿಡಿಬೇಕು, ಅದು ನಮಗ್ ಬರಲ್ಲ. ಈ ವಾಟ್ಸಪ್, ಫೇಸ್ಬುಕ್ ಸ್ಟೇಟಸ್ ಅಲ್ಲಿ ಶೋಕಿಗೋಸ್ಕರ ಡಿಪ್ಪೆ ಹಾಕೊಂಡು ಗಂಟೆ ಚಾಟ್ ಮಾಡ್ತಾ ನೀನ್ ಲವ್ ಮಾಡ್ತಾ ಇದೀನಿ ಅಂತ ಡೌ ಮಾಡಕ್ ನನಗ್ ಬರಲ್ಲ. ನನಗೆ ಅಂತ ಒಂದು ಲೈಫ್ ಇದೆ. ಆ ಲೈಫ್ಗೆ ವೈಫ್ ಅನ್ನ ಬರ್ದಿರೂ ಪರವಾಗಿಲ್ಲ, ಒಂಟಿಯ ಕಾಲ ಕಳೆದ್ಬಿಡ್ತೀನಿ. ಈ ಲವ್ ಗಿವ್ ಎಲ್ಲ ಇವತ್ತಿಗೆ ಸಾಕು. ಇನ್ಯಾವತ್ತು ನಾನು ನಿನ್ನ ಲೈಫಿಗೆ ಬರಲ್ಲ. ತೊರೆದು ನಡೆವೆ ಜಗವನೇ ಮರೆತು ಬರದಿರು ಮರಳಿ ಮುಂದೆಂದಿಗೂ ನೆನೆದು ಒಡೆದ ಮನಸ್ಸು ಕಳೆದ ನಗುವು ಕರೆದರು ಬರದು ಇನ್ನೆಂದಿಗೂ ತಿರುಗಿ ಮಧುರವಾದ ಹಾಜರಿ ಬರದು ಎಂಬ ಖಾತರಿ ಅಲೆದ ಹಾದಿ ನೆನಪಿಸಿದೆ ನಿನ್ನನೆ ನೆನಪಿಂದ ನೀನು ನನ್ನ ಕೊಂದ ಮೇಲೆ ಹುಡುಕಾಟ ಯಾರಿಗೆ ಕನಸಿಂದ ನಿನ್ನ
ತೊರೆದೋದ ಮೇಲೂ ಕೊರಗೋದು ಏತಕ್ಕೆ ಬರಿದಾದ ತೋಳು ಮುಸುಕಾದ ಹಾದಿ ನಡೆದೇನ ಎಲ್ಲಿಗೆ ಅರಿವಿಲ್ಲದಂತೆ ಪರದಾಡಿ ಸೋತೆ ಮರೆಮಾಚಿಯಾದನೆ ಕಾದೆನು ಕಳೆದೋದೆನು ಮರೆಯಾದ ಪ್ರೀತಿಗೆ ಮಾಯವಾದಿನಿ ಕ್ಷಣ ಮಾತ್ರದೇ ಮರೆಯನು ಕ್ಷಮಿಸು ಆದೆನು ಅನುರಾಗಿಯು ನೋವಿಂದ ಬಿಂದೆನು ಗಾಯವಾದರು ಅರಿವಾಗದು ಕಣ್ಣಲ್ಲೊಂದು ಹನಿಯು ಮೂಡಿ ಕೆನ್ನೆಯೆಡೆಗೆ ಜಾರಿದೆ ದೂರ ನಡೆದ ಈ ನಡೆ ಭಾರವಾಗಿದೆ ಹೊಸದೊಂದು ಹಾದಿ ಹುರುಪಿಂದ ಕೂಡಿ ಕೈ ಬೀಸಿ ಕರೆದಿದೆ ಮರೆಯಾದ ನಿನ್ನ ನೆನಪೊಂದು ನನ್ನ ಕುಸುವಂತೆ ಮಾಡಿದೆ ನೆನಪಿಂದ ನೀನು ನನ್ನ ಕೊಂದ ಮೇಲೆ ಹುಡುಕಾಟ ಯಾರಿಗೆ ಕನಸಿಂದ ನಿನ್ನ ತೊರೆದೋದ ಮೇಲೂ ಕೊರಗೋದು ಏತಕ್ಕೆ ಥೂ ಲೋ ವಜ್ರ, ಇಡೀ ಬೆಂಗಳೂರಿಗೆ ಬೆಳಕಾದ್ರು ನೀನಿನ್ನೂ ಮಲಗಿದ್ಯಲ್ಲ. ಎದಳೋ, ಮೈಸೂರಿನ ಭಾವ ಬಂದಿದ್ದಾರೆ, ನೀನ್ ಮೀಟ್ ಮಾಡ್ಬೇಕಂತ. ನೀನ್ ನೋಡಿದ್ರೆ ಫೋನ್ ಅಂತೂ ಯೂಸ್ ಮಾಡಲ್ಲ, ಯಾರ ಕೈಗೂ ಸಿಗಲ್ಲ. ಅದು ಯಾವಾಗ ಬರ್ತೀಯೋ ಯಾವಾಗ ಏನೋ ನಿನ್ ಕತೆ. ಹಾಯ್ ಬಾಬಾ, ಹೇಗಿದ್ದೀರಾ? ಯಾವಾಗ ಬಂದ್ರಿ? ಈಗ ಸ್ವಲ್ಪ ಹೊತ್ತಾಯ್ತು ಬಂದು. ಏನ್ ನಿನ್ ಕತೆ? ಇಷ್ಟೆಲ್ಲ ಕೂದಲು ಬಿಟ್ಕೊಂಡು ಏನೋ ಇದು ವಜ್ರ? ಹಂಗೆ ಸ್ಟೈಲ್ ಗಿರ್ಲಿ ಅಂತ, ಯಾರಾದ್ರೂ ಹುಡುಗಿ ಬಿದ್ರೆ ಪಟಾಯಿಸೋಣ ಅಂತ. ಒಂದ್ ವಿಷಯ ಕೇಳ್ಪಟ್ಟೆ, ನಿಜನಾ? ಲವ್ ಮಾಡ್ಕೊಂಡು ಬ್ರೇಕಪ್ ಮಾಡ್ಕೊಂಡಂತೆ ಪ್ರಶಾಂತ್ ಎಲ್ಲ ವಿಷಯ ಹೇಳಿದಾನೆ. ಏನ್ ನಿಮ್ ಕತೆ? ಏನಿಲ್ಲ ಬಾಬಾ, ಸುಮ್ಮನೆ ಡವ್ ಮಾಡಿರ್ತಾನಷ್ಟೇ. ನಾವೆಲ್ಲ ಲವ್ ಮಾಡ್ತೀವ, ಪೋಲಿ ಹುಡುಗರು. ಚೆನ್ನಾಗಿರೋ ಕಂಡ್ರೆ ಕಣ್ಣು ಹಾಕೋದು, ಬಿದ್ರೆ ಪಟಾಯಿಸೋದು, ಟೈಮ್ ಸಿಕ್ಕಾಗ ಟೈಮ್ ಪಾಸ್ ಮಾಡೋದು, ಹೋದ್ರೆ ಟಾಟಾ ಬಾಬಾ ಹೇಳಿ ಹಾಯಾಗಿರೋದು. ನಮಗೆಲ್ಲ ಈ ಲವ್ ಫೀಲಿಂಗ್ಸು ಇವೆಲ್ಲ ವರ್ಕೌಟ್ ಆಗಲ್ಲ ಬಾಬಾ. ಹಾಗೆ ಏನು ಗ್ಲಾಸ್ ಎಲ್ಲ ತಗೊಂಡ್ಬಿಟ್ಟಿದ್ರಾ? ಆಕ್ಚುಲಿ ಇದನ್ನ ನಾವ್ ಹಾಕೋಬೇಕು. ನಾವ್ ಹಾಕೊಂಡ್ರೆ ಇನ್ನೊಂದು ಜನ ಹುಡುಗಿರಾದ್ರೂ ಬೀಳ್ತಾರೆ. ವಜ್ರ, ಕಣ್ಣಲ್ಲಿ ನೋವಿಟ್ಕೊಂಡು ಮುಖದಲ್ಲಿ ನಗು ತೋರಿಸ್ತಿದ್ಯಾ, ಗೊತ್ತಾಗ್ತಿದೆ ಕಣೋ. ಭಾವನೆಗಳನ್ನ ಬಚ್ಚಿಡೋಕೆ ಈ ಕನ್ನಡಕನ? ಏನಿಲ್ಲ ಬಾಬಾ. ಹೌದಾ? ಸರಿ, ಹಾಗಾದ್ರೆ ತೆಗಿ ಕನ್ನಡಕನ, ತೆಗಿ. ಮನ್ಸಲ್ಲಿ ಇಷ್ಟೊಂದು ನೋವಿಟ್ಕೊಂಡು ಹೇಗೋ ನಾಟಕ ಮಾಡ್ತೀಯ. ಈ ನಮ್ಮ ಹುಡುಗರು ಪ್ರಾಬ್ಲಮ್ ಏನು ಗೊತ್ತಾ?
ಮನ್ಸಲ್ಲಿ ಎಷ್ಟೇ ನೋವಿದ್ರೂ ಹೊರಗಡೆ ನಗ್ತಾ ಇರ್ತಾರೆ. ಪ್ರೀತಿಸೋ ಹುಡುಗಿ ಕಣ್ಮುಂದೆ ಇದ್ರೂ ಕಷ್ಟಗಳಿಗೆದ್ರಿ ಬಿಟ್ಕೊಟ್ಬಿಡ್ತಾರೆ. ಆದ್ರೆ ನೀನ್ ಆ ಥರ ಮಾಡಬೇಡ. ಕಷ್ಟಪಟ್ಟ ಹಣನ ಇಷ್ಟಪಟ್ಟು ಹುಡುಗಿನ ಯಾವತ್ತೂ ಬಿಡಬಾರ್ದು. ಹೋಗು, ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ. ಏನಿದ್ರೂ ಸರಿ ಮಾಡ್ಕೊ. ಏನಾದ್ರೂ ನಾನಿದ್ದೀನಿ. ಹೋಗು, ಒಳ್ಳೇದಾಗುತ್ತೆ. ತಗೋ, ಏನಿದು? ತೆಗೆದು ನೋಡು. ಹ್ಮ್. Wow, it's amazing. Thank you, ಸುಜಿ. ಆ್ಯಕ್ಚುಲಿ ನಾಳೆ ಫಾದರ್ಸ್ ಡೇ ಅಲ್ವಾ, ಅದಕ್ಕೆ ಅಡ್ವಾನ್ಸಾಗಿ ಗಿಫ್ಟ್ ತಂದೆ. ನಂಗೆ ಗೊತ್ತು ನಿಂಗೆ ಅಪ್ಪ ಅಂದರೆ ಎಷ್ಟಿಷ್ಟ ಅಂತ. ಅದಕ್ಕೆ ನಿನಗೋಸ್ಕರ ಕಷ್ಟಪಟ್ಟು ಹುಡುಕಿ ತಂದಿದ್ದೀನಿ. ಹ್ಯಾಪಿನಾ? ಇಷ್ಟ ದಿನ ನಾನು ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆದ್ರೆ ನೀನ್ ಆಗಲ್ಲ. ನನ್ನ ಫೀಲಿಂಗ್ಸ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಲೈಫಲ್ಲಿ ಒಂದ್ಸಲ ಲವ್ ಮಾಡಿ ಲೈಫ್ ಪೂರ್ತಿ ಅವಳೇ ಹೆಂಡತಿ ಅನ್ನೋ ಫೀಲಲ್ಲಿ ಬದುಕೋರು ನಾವು. ಆದರೆ ಕಟ್ಟಾಗಿ ಫಸ್ಟ್ ಪ್ರೀತಿ ಕೊಟ್ಟರು ಕಿತ್ತೆಸ್ತೋಗಿ ಬೇರೆಯವ್ರನ್ನ ಮದುವೆ ಆಗೋ ಹುಡುಗಿರಿ ಇವರು. ಅವಳು ಆಡಿದ್ಲ ಗೋರಿ ನನ್ನ ಪ್ರೀತಿ ಜೊತೆ ಅಲ್ಲ, ನನ್ನ ಹೃದಯದ ಜೊತೆ. ಅವತ್ತೇ ಡಿಸೈಡ್ ಆದೆ ನಮ್ಮ ಲೈಫ್ಗೆ ಲವ್ ಅನ್ನೋದ್ರಲ್ಲಿ ಆಗ್ಬರಲ್ಲ, ಅವಳನ್ನ ಮರೆತು ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು ಅಂತ. ಒಂದು ನಿಮಿಷ, ನಾವೇನಾದ್ರೂ ಪ್ರತಿಜ್ಞೆ ಮಾಡಿ ಇದನ್ನ ಇಲ್ಲಿ ಕಟ್ಟಿದ್ರೆ ಅಡ್ಡ ಬರುತ್ತೆ. ಮತ್ತೆ ಆ ಪ್ರತಿಜ್ಞೆನ ನಾವು ಬ್ರೇಕ್ ಮಾಡ್ಬಾರ್ದಲ್ವಾ? ಹೌದು, ಇದು ಇಲ್ಲಿ ಕಟ್ಟಿದ್ಮೇಲೆ ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡಂಗಿಲ್ಲ. ಹಾಗಾದ್ರೆ ನಾನು ಕಟ್ತೀನಿ. ನೀನೇನಂತ ಕಟ್ತೀಯಾ? ಕೊಡು, ಕಟ್ಬಿಟ್ಟು ಹೇಳ್ತೀನಿ. ನನ್ನ ಲೈಫಲ್ಲಿ ಎಂಥದ್ದೇ ಪರಿಸ್ಥಿತಿ ಬರಲಿ, ಏನೇ ಕಷ್ಟ ಬರಲಿ, ನನ್ನ ಪ್ರತಿ ಕ್ಷಣ ನನ್ನ ಜೊತೆ ಇರ್ತೀನಿ. ನಿನ್ನ ಪ್ರೀತಿಸ್ತೀನಿ. ಇದೇ ನನ್ನ ಪ್ರತಿಜ್ಞೆ. ಗೊತ್ತಾಯ್ತಾ? ಅಪ್ಪ, ಇವತ್ತು ಫಾದರ್ಸ್ ಡೇ. ಇವತ್ತಿಗೆ 10 ವರ್ಷ ಆಯ್ತು ನೀವು ನಮ್ಮನ್ನು ಬಿಟ್ಟೋಗಿ. ನಿಮ್ ನೆನಪು ಕಾಡ್ದೇ ಇರೋ ಒಂದಿನನೂ ಇಲ್ಲ ಅಪ್ಪ. ನೀವು ಯೂಸ್ ಮಾಡ್ತಿದ್ದ ವಸ್ತು ಎಲ್ಲ ಫೇವ್ರೆಟ್. Miss you so much, Appa. You're always my first hero. ಆಡಿದ ಮಾತು, ಮಾಡಿದ ಪ್ರತಿಜ್ಞೆ ಎಲ್ಲ ಅವಳು ಮರ್ತಿರ್ಬೋದು, ನಾನು ಮರೆಯಲ್ಲ. ದೇವ್ರೆ, ನನ್ನಲ್ಲಿರೋ ಎಲ್ಲ ನಿರೀಕ್ಷೆಗಳು ಸತ್ತೋಗಿದೆ. ಇನ್ನು ಮುಂದೆ ಹೊಸ ಜೀವನ ಸ್ಟಾರ್ಟ್ ಮಾಡ್ತೀನಿ. ಇದು ನನ್ನ ಪ್ರತಿಜ್ಞೆ.
ಹೆಸರು ಸ್ಮಿತಾ. ನಾನು ವಜ್ರ ಅವ್ರ ಫ್ರೆಂಡ್. RTO ಅಲ್ಲಿ ಕೆಲಸ ಮಾಡೋದು. ಹಾಂ ಹೇಳಿ. ಆ್ಯಕ್ಚುಲಿ ವಜ್ರ ಅವ್ರು ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ಕಳಿಸಿದ್ದಾರೆ. ಅದನ್ನ ಪ್ರೆಸೆಂಟ್ ಮಾಡೋಣ ಅಂತ ಬಂದೆ. ಸರ್ಪ್ರೈಸ್ ಗಿಫ್ಟಾ? ನೀವು ವಜ್ರ ಅವ್ರ ಲವರ್ ತಾನೆ? ಏನು ತಮಾಷೆ ಮಾಡ್ತಿದ್ದೀರಾ? ಅದು ನೀವಲ್ವಾ? ಅಲ್ಲಿ ನೋಡಿ, ಅದೇ ಗಿಫ್ಟ್. ನಿಜ ಹೇಳ್ಬೇಕಂದ್ರೆ ವಜ್ರ ಅವರು ಈ ಸ್ಕೂಟರ್ನ ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. 9 ವರ್ಷದಿಂದ ಸೀಸ್ ಆಗಿ ಸ್ಕೂಟರ್ ಇದು. ತುಂಬ ಸಲ ನನ್ನ ಭೇಟಿ ಮಾಡಿ ನನ್ನ ಮೂಲಕ ಹುಡುಕ್ಸಿ RTO ಇಂದ ಬಿಡ್ಸ್ಕೊಬಂದು ಕೆಟ್ಟ ನಿಂತಿದ್ದ ಗಾಡಿನ ಅವರೇ ತಿಂಗ್ಳಾನ್ಗಟ್ಲೆ ಕೂತು ರೆಡಿ ಮಾಡಿ ನಿಮ್ಗೆ ಈ ದಿನ ಪ್ರೆಸೆಂಟ್ ಮಾಡ್ಬೇಕಂತ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಕಣ್ರಿ. ಅಬ್ಬಾ, ನೀವು ತುಂಬಾ ಲಕ್ಕಿ ಕಣ್ರಿ. ಇಂಥ ಹುಡುಗನ್ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದೀರಾ. ಇವಾಗ ಎಲ್ಲಿದ್ದಾರೆ ಅವರು? ಹೇಳಿದ್ದೆ ಕರೆಕ್ಟ್ ವಜ್ರ. ನಿನ್ ಕೋಪದಿಂದ ಇರೋ ಪ್ರೀತಿನ, ನಿನ್ ನಗುವಿಂದ ಇರೋ ದುಃಖನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರತಿ ಸಲ ದೂರದಿಂದ ನೋಡಿದ್ದು ಯಾರೋ ಏನೋ ಹೇಳಿದ್ನ ಕೇಳ್ತಿದ್ದೆ. ನನ್ನ ಹುಡುಗನ ಮನ್ಸನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀನನ್ ಪ್ರೀತಿಸ್ತಿದ್ಯಾ ಅಂತ ಗೊತ್ತಿತ್ತು, ಆದ್ರೆ ತಂದೆ ಪ್ರೀತಿ ನೆನ್ಸೋಷ್ಟು ಪ್ರೀತಿಸ್ತಿದ್ಯಾ ಅಂತ ಗೊತ್ತಿರ್ಲಿಲ್ಲ. ನನಗ್ ರಾಣಿ ಆಗೋ ಗುಣಗಳಿದ್ಯೋ ಅಲ್ವೋ ಗೊತ್ತಿಲ್ಲ, ಆದ್ರೆ ನೀನ್ ಮಾತ್ರ ರಾಜನೇ. ನನ್ನ ರಾಜನ್ ತರನೇ ಪ್ರೀತಿ ಮಾಡ್ದೆ. ನೋಡ್ಸಿರಿ, ಈ ಪ್ರೀತಿನ ಅತಿಯಾಗಿ ಮಾಡಿದಾಗೆಲ್ಲ ನನ್ಗಾಗಿರೋದು ಬರೀ ನೋವೇ. ಮಧ್ಯಾಹ್ನ ಜಗಳ ಮಾಡಿ ಸಂಜೆ ಎಲ್ಲ ಮರೆತು ಮತ್ತೆ ನಾಳೆ ಬೆಳಿಗ್ಗೆ ಒಂದಾಗಬೇಕು ಅಂದ್ಕೊಳ್ಳೋ ಪ್ರೀತಿ ನಮ್ಮದು. ಆದರೆ ಆಗಿರೋ ಚಿಕ್ಕ ಜಗಳನ ತಿಂಗಳಾನ್ಗಂಟೆ ಹೇಳ್ಕೊಂಡೋಗೋ ಈಗೋ ನಿಮ್ಮದು. ನಿಮ್ಮ ಈಗೋ ಮುಂದೆ ನಮ್ಮ ಪ್ರೀತಿ ನಿಲ್ಲಲ್ಲ ಕಣೆ. ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ಈ ಪ್ರೀತಿಯನ್ನು ಅಚ್ಚನ ಹೃದಯದ ಮೇಲೆ ಹಾಕ್ಸ್ಕೊಂಡಿರ್ತೀವಿ, ಅದು ಹೆಚ್ಚಾಗಿ ಹೊಡೆದೋಗ್ಬಿಟ್ಟಿರುತ್ತೆ. ಅದು ನಿಮಗೆ ಗೊತ್ತಾಗಿ ಮತ್ತೆ ವಾಪಸ್ ಬರೋಷ್ಟು ಟೈಮ್ ಚೇಂಜ್ ಆಗೋಗುತ್ತೆ. ಪ್ರತಿ ಸಲ ನಾವು ಪ್ರೀತಿ ಮಾಡ್ತಾ ಇದೀವಿ ಅಂತ ಹೃದಯ ಬಗ್ಗೆ ತೋರ್ಸಕ್ಕಾಗಲ್ಲ. ನೋಡ್ಸಿರಿ, ಮತ್ತೆ ಈ ಪ್ರೀತಿ ಪ್ರೇಮ ಎಲ್ಲ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀನಿ. ನಾನು ಪ್ರತಿಜ್ಞೆ ಮಾಡಿದ್ರೆ ಅದು ಮುಕ್ಕೊಳ್ಳಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಮತ್ತೆ ಈ ಪ್ರೀತಿ ಪ್ರೇಮ ನೋವು ಇದೆಲ್ಲ ಬೇಡ. ಮತ್ತೆ ಇದನ್ನೆಲ್ಲ ಸ್ಟಾರ್ಟ್ ಮಾಡೋದು ಬೇಡ. ವಜ್ರ, ನೀನ್ ಪ್ರೀತಿನ ಮರಿತೀನಿ ಅಂತ ಪ್ರತಿಜ್ಞೆ ಮಾಡಿರ್ಬೋದು, ಆದ್ರೆ ನಾವ್ ಗಿಡ ನೆಟ್ಟು ನಮ್ ಪ್ರೀತಿನ ಬೆಳೆಸ್ತೀವಿ ಅಂತ ಹೇಳಿಲ್ವಾ? ನೀನೇನು ಅಂತ ಅರ್ಥ ಆದ್ಮೇಲೂ ನಾನು ಹೇಗ್ ನಿನ್ನ ಬಿಟ್ಟಿರ್ಲಿ ವಜ್ರ? ವಜ್ರ ಸಿರಿ, ಪ್ಲೀಸ್. ಒಬ್ರನ್ನ ದೂರ ಆಗೋಕೆ 100 ಕಾರಣಗಳು ಹುಡ್ಕೋದ್ಕಿಂತ ಹೊಂದ್ಕೊಳ್ಳೋಕೆ ಒಂದಾಗೋಕೆ ಒಂದು ಚಿಕ್ಕ ರೀಸನ್ ಹುಡುಕಿ, ಆಗ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ.
ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.